ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಕ್ಕೇರಿ 60 ದಿನಗಳಾಗಿದೆ. ಕರೆಕ್ಟಾಗಿ 2 ತಿಂಗಳು ಇವತ್ತಿಗೆ. ಆದರೂ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಇವತ್ತಿಗೂ ಸಸ್ಪೆನ್ಸ್ ಕಂಟಿನ್ಯೂ ಆಗ್ತಾ ಇದೆ. ಚಟುವಟಿಕೆಗಳಂತೂ ನಡೀತಾ ಇದೆ. ಏನೇನು ಚಟುವಟಿಕೆ ಎಲ್ಲೆಲ್ಲಿ ಆಗ್ತಾ ಇದೆ ಆ ಡೀಟೇಲ್ಸ್ ಕೊಡ್ತೀವಿ. ಪಟ್ಟಿ ಇವತ್ತಾದರೂ ಬರುತ್ತಾ? ಡೀಟೇಲ್ಸ್ ಹೇಳ್ತೀವಿ. ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಮಹತ್ವದ ಸಭೆ. ರಾಹುಲ್ ಗಾಂಧಿ, ಸುರ್ಜೇವಾಲಾ ಮತ್ತು ಕೆಸಿ ವೇಣುಗೋಪಾಲ್ ಈ ಸಭೆಯಲ್ಲಿ ಭಾಗಿಯಾಗಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಸುಮಾರು 45 ನಿಮಿಷಗಳ ಕಾಲ ನಾಯಕರು ಮತ್ತೊಂದು ರೌಂಡ್ ಆಫ್ ಡಿಸ್ಕಷನ್ ಅನ್ನು ಮಾಡಿದ್ದಾರೆ. ಇದೇ ಫೈನಲ್ ರೌಂಡ್ ಆಗಲಿ ಅನ್ನೋದು ನಾಯಕರ ಅಪೇಕ್ಷೆ. ಬಟ್ ಅದು ಹಂಗಾಗತ್ತಾ? ಹೈಕಮಾಂಡ್ ಮನಸ್ಸಲ್ಲಿ ಏನು? ಇಷ್ಟೊಂದು ಜಗ್ಗಾಟ ಯಾಕೆ, ಇಷ್ಟೊಂದು ಮೀನಾಮೇಷ ಯಾಕೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಮೀಟಿಂಗ್ ಮೇಲೆ ಮೀಟಿಂಗು. ನಾವು ಈ ಮೀಟಿಂಗ್ ಬಗ್ಗೆ ಹೇಳಕ್ಕೆ ಸ್ಟಾರ್ಟ್ ಮಾಡಿ ನೀವು ಹೇಳ್ಬೋದು ಅದೇ ಹಳೆ ಕತೆ ಅಂತ. ಏನು ಮಾಡೋದು? ನಾಯಕರು ಯಾವುದನ್ನು ಬಿಟ್ಕೊಡ್ತಾ ಇಲ್ಲ. ಮಾತೆತ್ತಿದ್ರೆ ರಾಹುಲ್ ಗಾಂಧಿ ಅವ್ರ ನಿವಾಸದಲ್ಲಿ ಒಮ್ಮೆ ಸಭೆ, ಇನ್ನೊಂದ್ಸಲ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ಸಭೆ, ಡೆಲ್ಲಿ ಕರೆಸ್ಕೊಳ್ತಾರೆ. ಇಷ್ಟೇ ಆಗ್ತಾ ಇದೆ. ಇವತ್ತಾದರೂ ಪೋಸ್ಟ್ ಬರುತ್ತಾ ಹೈಕಮಾಂಡ್ನಿಂದ? ಪೋಸ್ಟ್ ಅಂದರೆ ಯಾರ್ಯಾರ ಪಟ್ಟಿ ಇರುವಂತಹ ಪೋಸ್ಟ್ ಮ್ಯಾನ್ ತರ್ತಾರಾ ಅಂತ ಪಾಪ ಸಚಿವಾಕಾಂಕ್ಷಿಗಳು ಚಾತಕ ಪಕ್ಷಿಯಂತೆ ಕಾಯ್ತಿದ್ದಾರೆ. ನೋಡಿದ್ರೆ ಇಲ್ಲಿ ತನಕ ಕ್ಲಾರಿಟಿನೇ ಇಲ್ಲ. ಪೋಸ್ಟ್ ಬರುತ್ತಾ, ಪೋಸ್ಟ್ ಮ್ಯಾನ್ ತರ್ತಾರಾ, ಏನೂ ಗೊತ್ತಾಗ್ತಿಲ್ಲ. ಬಟ್ ಮೀಟಿಂಗ್ ಅಂತೂ ನಡೀತಾ ಇದೆ. ಈ ಪ್ರಹಸನಕ್ಕೆ ಮುಕ್ತಿ ಎಂದು ಅಂತ ಕೇಳೋ ಪ್ರಶ್ನೆ ಈಗ. ಏನಕ್ಕೆ ಇಷ್ಟೊಂದು ಪ್ರಹಸನ? ಮುಖ್ಯಮಂತ್ರಿ ಬದಲಾವಣೆನೇ ಚಿಟಿಕೆ ಹೊಡೆದಷ್ಟು ಸುಲಭವಾಗಿ ಮಾಡಿದ ಹೈಕಮಾಂಡ್ ಈ ವಿಚಾರದಲ್ಲಿ ಚಿಟಿಕೆ ಹೊಡೆದ್ರೂ ಆಗ್ತಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಸುಖೇಶ್. ಇವಾಗ ಮತ್ತೊಂದು ಮೀಟಿಂಗ್ ಆಗಿದೆ ಅಂತ. ಇಲ್ಲಿ ಸಮಸ್ಯೆ ಏನು? ಸಮಸ್ಯೆ ರಾಜ್ಯ ನಾಯಕರ, ಸಮಸ್ಯೆ ಹೈಕಮಾಂಡ್ ಏನಾ ಅಂತ ಕೇಳೋ ರೀತಿನಲ್ಲಿ ಆಗ್ಬಿಟ್ಟಿದೆ. ಖಂಡಿತ. ಯಾಕಂದ್ರೆ ಇವತ್ತು 10 ಗಂಟೆಯ ಮೇಲೆ ಪಟ್ಟಿ ಬರುತ್ತೆ ಅನ್ನೋ ಲೆಕ್ಕಾಚಾರ ಆದರೂ ಕೂಡ ಒಂದು ಹಂತಕ್ಕೆ ಅದು ಕ್ಲಿಯರ್ ಆಗಿರಬೇಕಿತ್ತು. ಆದರೆ ಇನ್ನು ಕಡೆಗಳಿಗೆ ಗೊಂದಲವನ್ನು ಹೈಕಮಾಂಡ್ ಉಳಿಸ್ಕೊಳ್ತಾ ಹಾಗಾರೆ ಹೈಕಮಾಂಡ್ ನಾಯಕರುಗಳಿಗೆ ಗೊಂದಲ ಇದೆಯಾ? ರಾಜ್ಯ ನಾಯಕರುಗಳು ಕೊಟ್ಟಂಥ ಪಟ್ಟಿ ಒಂದು ಭಾಗ. ಈ ಬಾರಿ ರಾಹುಲ್ ಗಾಂಧಿ ಅವರು ತಾವು ಮಾಡಿಸಿರುವಂಥ ಸರ್ವೆ ಮತ್ತು ಅಲ್ಲಿಂದ ಬರುವಂಥ ರಿಪೋರ್ಟ್ ಏನಿತ್ತು ಅದರ ಆಧಾರಿತವಾಗಿಯೂ ಕೂಡ ಒಂದಷ್ಟು ತೀರ್ಮಾನ ಮಾಡ್ತೀವಿ ಅನ್ನುವಂಥ ಚರ್ಚೆ ಇರೋದ್ರಿಂದ ಸಹಜವಾಗಿ ಹೈಕಮಾಂಡ್ ನಿರ್ಧಾರ ನಿಲುವುಗಳೇನು ಮತ್ತು ಕೊಡುವಂಥ ಪಟ್ಟಿ ಲೆಕ್ಕಾಚಾರ ಏನು ಅಂತ ಕುತೂಹಲದಲ್ಲಿ ರಾಜ್ಯ ನಾಯಕರುಗಳೇ ಇದ್ದಾರೆ. ಆದರೂ ಕೂಡ ಕಡೆಗಳಿಗೆವರೆಗೂ ಕಾಂಗ್ರೆಸ್ ಹೈಕಮಾಂಡೇ ಗೊಂದಲದಲ್ಲಿ ಸಿಲುಕಂತೆ ಕಾಣಿಸ್ತಾ ಇದೆ. ಯಾಕಂದರೆ AICC ಅಧ್ಯಕ್ಷರು ರಾಹುಲ್ ಗಾಂಧಿ, ಸುರ್ಜೇವಾಲಾ, ವೇಣುಗೋಪಾಲ್ ಇವರುಗಳು ಈಗ ಕಡೆಗಳಿಗೆ ಕಸರತ್ತನ್ನು ಮತ್ತೆ ನಡೆಸ್ತಾ ಇದ್ದಾರೆ. ಅಂದರೆ ಪಟ್ಟಿ ಪೂರ್ಣ ಆಗಿರಲಿಲ್ಲ ಮತ್ತು ಅಂತಿಮ ತೀರ್ಮಾನ ಆಗಿರಲಿಲ್ಲ ಅಂತ ಆಯಿತು. ಆ ಅಂತಿಮ ತೀರ್ಮಾನ ಈಗ ಆದರೂ ಕೂಡ ಇನ್ನು ಪಟ್ಟಿ ಸಿದ್ಧವಾಗಿ ಅದು ರಾಜ್ಯ ನಾಯಕರಿಗೆ ತಲುಪೋದು ಯಾವಾಗ ಅನ್ನುವಂಥ ಸಹಜವಾದ ಕುತೂಹಲ. ಇವತ್ತಿಗೆ ಆಗುತ್ತಾ ಅಥವಾ ಅದು ಮತ್ತೆ ಬುಧವಾರಕ್ಕೆ ಮುಂದೋಗುತ್ತಾ ಅನ್ನುವಂಥ ಕುತೂಹಲನೂ ಕೂಡ ಇದು ಉಳಿಸ್ಕೊಂಡಿದೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಕಾಂಗ್ರೆಸ್ ಹೈಕಮಾಂಡ್ ಲೆವೆಲಲ್ಲೇ ಸಾಕಷ್ಟು ಗೊಂದಲಗಳಿದ್ದಂತೆ ಕಾಣ್ತಿದೆ. ಒಂದು ಹೊಸತೊಂದು ಪ್ರಯೋಗಕ್ಕೆ ಮುಂದಾಗಬಹುದು ಕಾಂಗ್ರೆಸ್ ಹೈಕಮಾಂಡ್ ಅನ್ನುವಂಥ ಲೆಕ್ಕಾಚಾರ ಏನಿತ್ತು. ಆ ಪ್ರಯೋಗದ ಭಾಗವಾಗಿ ಈ ಕಸರತ್ತ ಅಥವಾ ಪ್ರಯೋಗಕ್ಕೆ ಮುಂದಾಗಿ ಕೊನೆಗೇನಾದರೂ ಅದು ಬೇರೆ ರೀತಿಯ ತಿರುವನ್ನು ಪಡೆದುಕೊಂಡ್ರೆ ಕಷ್ಟ ಅನ್ನುವ ಕಾರಣಕ್ಕಾಗಿ ರಾಜ್ಯ ನಾಯಕರ ಪಟ್ಟಿಗೆ ಆದ್ಯತೆ ಕೊಡುವ ಲೆಕ್ಕಾಚಾರದ ಮಾತುಕತೆನ ಹೀಗೆ ಸಾಕಷ್ಟು ಕುತೂಹಲ ಮತ್ತು ಗೊಂದಲ ಎರಡನ್ನೂ ಕೂಡ ಉಂಟು ಮಾಡಿದೆ ಸದ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ನ ನಡೆ. ಮಮತಾ.